ಭಗವಾನ್ ಶಂಕರನ ಸೋಮವಾರದ ದಿನ ಪೂಜೆಯನ್ನು ಮಾಡಿ ಪುನಃ ಸೌಭಾಗ್ಯವನ್ನು ಪಡೆದುಕೊಂಡಿದ್ದಾರೆ. ನಾಳೆ ಸೋಮವಾರ ತಾವೆಲ್ಲರೂ ಲಿಂಗ ಪೂಜೆಯನ್ನು ಮಾಡ್ತೀರಿ, ಶಿವನ ಪೂಜೆಯನ್ನು ಮಾಡ್ತೀರಿ. ಅದೇ ಸೋಮವಾರದ ಕಥೆಯನ್ನು ಇಲ್ಲಿ ಮಹಾಪುರಾಣದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಸೋಮವಾರದ ದಿನ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಾನ್ ಶಂಕರನನ್ನು ನೀವು ಪೂಜೆಯನ್ನು ಮಾಡಿದಾದರೆ ನೀವು ಏನು ಕೇಳ್ತಿರಲ್ಲ ಅದೆಲ್ಲ ಫಲಗಳನ್ನು ನಿಮ್ಮ ಮನೋರಥಗಳನ್ನು ಪೂರ್ಣ ಮಾಡ್ತಾನೆ. ಆದರೆ ಆ ಭಗವಂತನ ಮೇಲೆ ನಮಗೆ ನಂಬಿಕೆ ಇರಬೇಕು. ಅದಕ್ಕೆ ಏನಿರ್ಬೇಕು ರೀ? ನಂಬಿಕೆ, ಶ್ರದ್ಧಾ ಇರಬೇಕು. ಅದು ಏನು ಉದಾಹರಣೆ ಏನು ಅಂತಂದರೆ, ನಳ ಮಹಾರಾಜನ ಪತ್ನಿ ದಮಯಂತಿ. ಅವರಿಬ್ಬರಿಗೂ ಒಬ್ಬ ಮಗ ಇದ್ದ. ಆತನ ಹೆಸರು ಏನು ಅಂತಂದರೆ ಇಂದ್ರಸೇನ. ಆ ಇಂದ್ರಸೇನನಿಗೆ ಚಂದ್ರಸೇನ ಅಂತ ಮಗ ಇದ್ದ. ಇಲ್ಲಿ ಚಿತ್ರವರ್ಮ ಅಂತ ಒಬ್ಬ ರಾಜ, ಆತನಿಗೆ ಗಂಡ ಸಂತಾನ ಭಾಳಷ್ಟು ಇದ್ದೀವಿ, ಆದರೆ ಕನ್ಯಾ ಇರಲಿಲ್ಲ. ಆತ ಭಾಳಷ್ಟು ಭಗವಾನ್ ಶಂಕರನನ್ನು ಪೂಜೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರನಾಗಿ ಒಂದು ಕನ್ಯೆಗೆ ಜನ್ಮವನ್ನು ಕೊಡ್ತಾನೆ ಚಿತ್ರವರ್ಮ. ಹೀಗೆ ಆ ಚಿತ್ರವರ್ಮ ಮಗಳ ಮೇಲೆ ಭಾಳಷ್ಟು ಪ್ರೇಮವುಳ್ಳವನಾಗಿರ್ತಾನೆ. ಅವಳು ದೊಡ್ಡವಳು ಆದ ಹಾಗೆ ಅವನಿಗೆ ಸಂತೋಷ ಆಗ್ತದೆ. ಆದರೆ ಮಗಳ ಮದುವೆಯನ್ನು ಮಾಡಬೇಕು ಅನ್ನೋದು ಕೂಡ ಆತನ ವಿಚಾರ ಬರ್ತದೆ. ಅನೇಕ ಬ್ರಾಹ್ಮಣ ಜ್ಯೋತಿಷ್ಯರನ್ನು ಕರೆಸ್ತಾನೆ ಚಿತ್ರವರ್ಮ. ಮಹಾನ್ ಪಂಡಿತರನ್ನು ಕರೆಸ್ತಾನೆ. ಕರೆಯಿಸಿ ಕೇಳ್ತಾನೆ, ನನ್ನ ಮಗಳು, ಅವಳ ಭವಿಷ್ಯವನ್ನು ನೀವು ಹೇಳಬೇಕು, ಅವಳ ಜೀವನ ಹೇಗಿರ್ತದೆ ಅದೆಲ್ಲವನ್ನು ನೀವು ಹೇಳಬೇಕು ಅಂದಾಗ ಆ ದ್ವಿಜೋತ್ತಮರು ತಮ್ಮ ಜ್ಯೋತಿಷ್ಯ ಶಾಸ್ತ್ರವನ್ನು ತೆಗೆದು ನೋಡಿ ವಿಚಾರ ಮಾಡಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ, ಬ್ರಾಹ್ಮಣೋತ್ತಮ, ಮಹಾರಾಜ, ನಿಮ್ಮ ಮಗಳು ಬಹಳಷ್ಟು ಸುಖದಲ್ಲಿ ಇರ್ತಾಳೆ. 10,000 ವರ್ಷಗಳವರೆಗೆ ತನ್ನ ಪತಿಯ ಜೊತೆಯಲ್ಲಿ ಜೀವನವನ್ನು ಸುಖವಾಗಿ ಕಳೆಯುತ್ತಾಳೆ ಅನ್ನೋ ಮಾತನ್ನು ಒಬ್ಬ ಜ್ಯೋತಿಷಿಗಾರ ಹೇಳಿದ. ರಾಜನಿಗೆ ಭಾಳ ಸಂತೋಷ ಆಯಿತು. ನನ್ನ ಮಗಳು ಇಷ್ಟೊಂದು ದೀರ್ಘಾಯುಷ್ಯಾಗಿ ಸುಮಂಗಲಿಯಾಗಿ ಪತಿಯ ಜೊತೆಯಲ್ಲಿ ಆನಂದವಾಗಿರ್ತಾಳು ಅನ್ನೋ ಈ ಶುಭ ಸಮಾಚಾರವನ್ನು ಕೇಳಿ ರಾಜನಿಗೆ ಭಾಳ ಸಂತೋಷ ಆಗಿ ಆತ ತನ್ನ ಅರಮನೆಯಲ್ಲಿ ಇರ್ತಕ್ಕಂಥ ಮುತ್ತು ರತ್ನಗಳನ್ನು ಬಟ್ಟೆಗಳನ್ನು ಕೊಟ್ಟು ದಾನ ಮಾಡ್ತಾ ಇದ್ದಾನೆ ಆ ಜ್ಯೋತಿಷಿಗೆ. ಇನ್ನೂ ಒಬ್ಬ ಜ್ಯೋತಿಷನೇ ಕೇಳ್ತಾ ಇದ್ದಾನೆ. ಆ ಜ್ಯೋತಿಷ್ ಹೇಳ್ತಾ ಇದ್ದಾನೆ ಏನು ಅಂತಂದರೆ, ನಿಮ್ಮ ಮಗಳು ಮದುವೆ ಆಗಿರ್ತಕ್ಕಂಥ ತನ್ನ ಪತಿಯ ಜೊತೆಯಲ್ಲಿ 10,000 ವರ್ಷ ಸುಖವಾದ ಜೀವನ ಏನು ಕಳೆಯುತ್ತಾಳೆ. ಆದರೆ ಅವಳ ಜೀವನದಲ್ಲಿ ಒಂದು ದುರ್ಭಾಗ್ಯದ ಒಂದು ವೈವಿಧ್ಯ ಬರ್ತದ. ಚಿತ್ರವರ್ಮನಿಗೆ ಬಹಳ ಚಿಂತೆ ಆಯಿತು. ಏನಿರಬೇಕದು, ನನ್ನ ಮಗಳಿಗಿಂತ ದುಃಖ. ಹೇಳ್ತಾ ಇದ್ದಾನೆ ಆ ಜ್ಯೋತಿಷ್ಯಗಾರ, ಏನದ ಅಂದರೆ, ನಿನ್ನ ಮಗಳು ಪತಿಯನ್ನು ಕಳೆದುಕೊಳ್ಳುತ್ತಾಳೆ, ನಿನ್ನ ಮಗಳು ವಿಧವೆ ಆಗ್ತಾಳೆ ಅನ್ನೋ ಮಾತನ್ನು ಜ್ಯೋತಿಷಿ ಹೇಳಿದಾಗ ಬಹಳ ಚಿಂತೆ ಆಗ್ತದೆ ಚಿತ್ರವರ್ಮನಿಗೆ. ಆದರೆ ಅನಿವಾರ್ಯ, ಮಗಳನ್ನು ಚಂದ್ರಸೇನನಿಗೆ ಮದುವೆ ಮಾಡಿಕೊಡ್ತಾನೆ. ಅತ್ಯಂತ ವಿಜೃಂಭಣೆಯಿಂದ ಮದುವೆಯನ್ನು ಮಾಡಿಕೊಟ್ಟ ಮೇಲೆ ಅಳಿಯನನ್ನು ತನ್ನ ಮನೆಯಲ್ಲಿಯೇ ಇಟ್ಕೊಳ್ತಾನೆ. ಹೀಗೆ 1 ವರ್ಷ ಹೋಯಿತು, 2 ವರ್ಷ ಹೋಯಿತು, 3 ವರ್ಷ ಹೋಯಿತು. ಹೇಗೆ ಯಾವ ಒಬ್ಬ ದ್ವಿಜೋತ್ತಮ ಹೇಳಿದ್ದಲ್ಲ, ನಿನ್ನ ಮಗಳು 14ನೇ ವರ್ಷಕ್ಕೆ
ವಿಧವೆ ಆಗ್ತಾಳೆ ಅಂತ ಹೇಳಿದ್ದಲ್ಲ, ಆ ಸಮಯ ಕೂಡಿ ಬಂತು. ಮದುವೆ ಆಗಿ 3ನೇ ವರ್ಷಕ್ಕೆ ಚಂದ್ರಸೇನ ಮಾವನ ಮನೆಯಲ್ಲಿದ್ದಾಗ ಯಮುನಾ ದಡದ ಕಡೆ ಹೋಗಿ ಬರ್ತೇನೆ ಅಂತ ಹೇಳಿ ಯಮುನಾ ದಡಕ್ಕೆ ಹೋಗ್ತಾನೆ. ಅನೇಕ ರಾಜರ ಮನೆಯಲ್ಲಿ ಇರ್ತಕ್ಕಂಥ ಸೇವಕರನ್ನು ಕರೆದುಕೊಂಡು ಯಮುನಾ ದಡಕ್ಕೆ ಹೋಗ್ತಾನೆ. ಅವನ ಮನಸ್ಸಿನಲ್ಲಿ ಏನಾಗ್ತದೆ ಅಂತಂದರೆ, ಈ ದಡದಿಂದ ಆ ದಡಕ್ಕೆ ಹೋಗಬೇಕನ್ನೋ ವಿಚಾರ ಬರ್ತದೆ. ಅಂಬಿಗರನ್ನು ಕರೀತಾನೆ, ಹೇ ಅಂಬಿಗ, ನಮ್ಮನ್ನು ಎಲ್ಲರನ್ನು ನೀ ಏನು ಮಾಡು ಅಂತಂದ್ರೆ ಯಮುನಾ ನದಿಯ ದಡದಿಂದ ಆ ದಡಕ್ಕೆ ನಮ್ಮನ್ನು ಬಿಡಬೇಕು ಅಂದಾಗ ಅಂಬಿಗ ಅದೇ ಪ್ರಕಾರವಾಗಿ ಆ ಚಂದ್ರಸೇನ ರಾಜನನ್ನು ಇನ್ನುಳಿದವರ ಸೇವಕರನ್ನು ಎಲ್ಲರನ್ನು ಹಡಗಿನಲ್ಲಿ ಕುಳ್ಳಿರಿಸಿ ನಾವೇನು ಹಾಗೇ ನೂಗ್ತಾ ಹೋಗುವಾಗ ಬಿರುಗಾಳಿ ಬರ್ತದೆ. ಬಿರುಗಾಳಿ ಬಂದು ನಾವೇನು ತೆಗೆದುಕೊಂಡು ಹೋಗ್ತದೆ. ಆ ನೀರಿನ ಸುಳಿಯಲ್ಲಿ ಸಿಕ್ಕು ಎಲ್ಲರೂ ಮುಳುಗಿ ಹೋಗ್ಬಿಡ್ತಾರೆ. ಎಲ್ಲರೂ ಮುಳುಗಿ ಹೋಗಿಬಿಡ್ತಾರೆ. ಎಷ್ಟೋ ಜನ ಏನಾಗ್ತಾರೆ ಅಂತ ಸತ್ತು ಹೋಗ್ತಾರೆ. ಎಷ್ಟೋ ಜನ ಈಜಿ ದಡಕ್ಕೆ ಬರ್ತಾರೆ. ಎಷ್ಟೋ ಜನರ ಶವಗಳೇ ಸಿಗುವುದಿಲ್ಲ. ಆದರೆ ರಾಜಕುಮಾರಿ ಅವಳ ತಂದೆ ಚಿತ್ರವರ್ಮ ತನ್ನ ಮಗಳು 14ನೇ ವರ್ಷಕ್ಕೆ ವಿಧವೆ ಆಗ್ತಾಳೆ ಅನ್ನೋ ಸುದ್ದಿ ಅವನಿಗೆ ಗೊತ್ತಿರ್ತದಲ್ಲ. ಚಿತ್ರವರ್ಮನ ಮಗಳು ಸೀಮಂತಿ ಅವಳ ಹೆಸರು. ಅವಳು ಏನು ಮಾಡ್ತಾಳೆ ಅಂತಂದ್ರೆ ಯಾಜ್ಞವಲ್ಕ್ಯ ಮಹರ್ಷಿಗಳ ಹತ್ರ ಹೋಗ್ತಾಳೆ. ಯಾಜ್ಞವಲ್ಕ್ಯ ಮಹರ್ಷಿಗಳ ಪತ್ನಿ ಹೆಸರು ಮೈತ್ರೆ. ಅವರನ್ನು ಆ ಮೈತ್ರಾ ದೇವಿಯನ್ನು ಹೋಗಿ ಕೇಳ್ತಾಳೆ, ಅಮ್ಮ, ನನಗೆ 14ನೇ ವರ್ಷಕ್ಕೆ ವಿಧವಾ ಭಾಗ್ಯದ, ಅದೊಂದು ದುರ್ಭಾಗ್ಯದ, ನಾ ಏನು ಮಾಡಬೇಕು? ಆವಾಗ ಆ ಮೈತ್ರಾದೇವಿ ಹೇಳ್ತಾಳೆ, ನೋಡಮ್ಮ, ನೀನು ಸೋಮವಾರದ ದಿನ ಭಗವಾನ್ ಶಂಕರನನ್ನು ನೀನು ಪೂಜಾ ಮಾಡು. ಶ್ರದ್ಧಾ ಭಕ್ತಿಯಿಂದ ಪೂಜಾ ಮಾಡು. ಆತನನ್ನು ಯಾರ ಪೂಜೆಯನ್ನು ಮಾಡ್ತಾರಲ್ಲ ಅವರಿಗೆಲ್ಲ ಅಭಿಷ್ಟಗಳನ್ನು ಮನೋರಥಗಳನ್ನು ಆತ ಈಡೇರಿಸ್ತಾನೆ ಶಿವ ಅಂತ ಹೇಳಿರ್ತಾಳೆ ಮೈತ್ರಾದೇವಿ. ಅದನ್ನು ಆ ಸೀಮಂತಿ, ಚಂದ್ರಸೇನನ ಪತ್ನಿ ಸೀಮಂತಿ ಕೇಳಿಕೊಂಡು ಮನೆಯಲ್ಲಿ ಮದುವೆ ಆಗೋಕ್ಕಿಂತ ಪೂರ್ವದಲ್ಲೇ ಅವಳು ಆ ಪೂಜೆನ ಪ್ರಾರಂಭ ಮಾಡಿರ್ತಾಳೆ. ಆ ಪೂಜೆನ ಮಾಡ್ತಾ 3 ವರ್ಷ ಆಗಿರ್ತದೆ. ಆ 3ನೇ ವರ್ಷಕ್ಕೆ ಚಂದ್ರಸೇನ ರಾಜ ಯಮುನಾ ನದಿಯಲ್ಲಿ ಆ ಗಾಳಿಗೆ ಸಿಲುಕಿ ಆತ ಹೋಗಿಬಿಡ್ತಾನೆ. ಹೆಣ್ಮಗಳಿಗೆ ಬಹಳ ನೋವಾಗ್ತದೆ, ದುಃಖ ಆಗ್ತದೆ. ಚಂದ್ರಸೇನನ ತಂದೆ ಇಂದ್ರಸೇನನು ಕೂಡ ಈ ರಾಜ್ಯಕ್ಕೆ ಯಾರೂ ಉತ್ತರಾಧಿಕಾರಿ ಇಲ್ಲ ಅಂತ ತಿಳಿದುಕೊಂಡು ದುಃಖಿತನಾಗಿ ತನ್ನ ರಾಜ್ಯ ಭಾರವನ್ನು ಬಿಡ್ತಾನೆ. ಆಮೇಲೆ ಅವನ ಮೇಲೆ ದಾಳಿಯನ್ನು ಮಾಡ್ತಾರೆ ಬೇರೆ ರಾಜ್ಯದವರು. ದಾಳಿಯನ್ನು ಮಾಡಿ ಇಂದ್ರಸೇನನ ಪತ್ನಿಯನ್ನು ಕಾರಾಗೃಹದಲ್ಲಿ ತಳ್ಳಿ ಅವರ ರಾಜ್ಯವನ್ನು ವಶಪಡಿಸಿಕೊಂಡು ಬೇರೆಯವರು ರಾಜ್ಯವನ್ನು ಆಳ್ತಾರೆ. ಈ ಕಡೆ ಚಿತ್ರವರ್ಮನು ಕೂಡ ಮಗಳ ಆ ದುಸ್ಥಿತಿಯನ್ನು ಕಂಡು ಆತನು ಚಿಂತಾಕ್ರಾಂತನಾಗಿ ಬಹಳಷ್ಟು ಮನೋವ್ಯಥೆಯಿಂದ ಕೂಡಿ ದುಃಖಿತನಾಗ್ತಾನೆ. ಆತನ ಪತ್ನಿಯೂ ಕೂಡ ನನ್ನ ಮಗಳು ಇಂಥ ಕಷ್ಟ ಬಂತಲ್ಲ ಅಂತ ಅವಳು ಕೂಡ ಒಂದು ರೀತಿ ಹುಚ್ಚಿಯಾಗಿ ಹೋಗಿಬಿಡ್ತಾಳೆ. ಆ ಎರಡೂ ಅರಮನೆಯಲ್ಲಿ ಚಂದ್ರಸೇನನ ಮನೆಯಲ್ಲೂ ದುಃಖ ತುಂಬಿ ಅವನ ರಾಜ್ಯವನ್ನು ಬೇರೆಯವರು ಕೂಡ ಕಸಿದುಕೊಂಡ್ರು. ಅರಮನೆಯಲ್ಲೂ ಕೂಡ ದುಃಖದ ವಾತಾವರಣ ಆಗ್ಯದ. ಆದರೆ ಹೀಗೆ ದಿನಗಳು ಕಳೆದು ಹೋದ್ಮೇಲೆ ಆ ಯಮುನಾ ನದಿಯಲ್ಲಿ ಹಡಗು ಏನು ಗಾಳಿಯ ಸುಳಿಗೆ ಮುಳುಗಿ ಹೋಗಿತ್ತಲ್ಲ, ಆ ಚಂದ್ರಸೇನ ರಾಜ ಯಮುನಾ ನದಿಯ ಆಳದಲ್ಲಿ ಇಳಿತಾ ಹೋಗ್ತಾನೆ. ಇಳಿತಾ ಹೋಗುವಾಗ ಆ ಯಮುನಾ ನದಿಯಲ್ಲಿ ನಾಗಕನ್ಯೆಯರು ಜಲಕ್ರೀಡೆ ಆಡಲಿಕ್ಕೆ ಬಂದಿರ್ತಾರೆ.
ಜಲಕ್ರೀಡೆ ಅಂತ ನೀರಿನಲ್ಲಿ ಆಟ ಆಡೋದು. ಆ ಆಟವನ್ನು ಆಡಲಿಕ್ಕೆ ಬಂದಾಗ ಆ ಚಂದ್ರಸೇನನನ್ನು ನೋಡ್ತಾರೆ. ಈತ ಯಾರಿರ್ಬೋದು? ನವ ತರುಣ ಇದ್ದಾನೆ, ಸುಂದರವಾಗಿದ್ದಾನೆ, ಈತ ಯಾರಿರ್ಬೋದು ಅಂತ ಅವನನ್ನು ಪರಿಚಯ ಮಾಡಿಕೊಳ್ಳಲಾರದೆ ಅವನನ್ನು ಕರೆದುಕೊಂಡು ತಮ್ಮ ಯಾವ ನಾಗಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ನಾಗಕನ್ಯರು ನಾಗಲೋಕಕ್ಕೆ ಕರೆದುಕೊಂಡು ಹೋದ ಮೇಲೆ ಆ ನಾಗಲೋಕದಲ್ಲಿ ತಕ್ಷಕ ಅಂತಕ್ಕಂಥ ದೊಡ್ಡದಾದ ಒಂದು ಸರ್ಪ ಇರ್ತದ. ಆ ಸರ್ಪನ ಮುಂದೆ ಹೋಗಿ ನಾಗಕನ್ಯರು ಚಂದ್ರಸೇನನನ್ನು ಹೋಗಿ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಅವಾಗ ತಕ್ಷಕ ಕೇಳ್ತಾ ಇದ್ದಾನೆ, ನೀನು ಯಾರು, ಯಾರ ಮಗ, ನೀನು ಯಾರ ಭಕ್ತ, ಹೀಗೆಲ್ಲ ಪ್ರಶ್ನೆ ಮಾಡ್ತಾನೆ. ಚಂದ್ರಸೇನ ಹೇಳ್ತಾ ಇದ್ದಾನೆ, ಹೇ ತಕ್ಷಕ, ನೀನು ಕೇಳಿದಿ ಅಂದಮೇಲೆ ನಾನು ಹೇಳ್ತಾ ಇದ್ದೀನಿ, ನಾನು ನಳ ಮತ್ತು ದಮಯಂತಿಯ ಮಗ ಇಂದ್ರಸೇನ, ಅವರ ಮಗ ನಾನು ಚಂದ್ರಸೇನ. ನಾನು ರಾಜಕುಮಾರಿಯಾಗಿರುವ ಸೀಮಂತಿಯನ್ನು ಮದುವೆ ಮಾಡಿಕೊಂಡೆ. ಆದರೆ ನಾನು ಯಮುನಾ ದಡದಲ್ಲಿ ವಾಯು ವಿಹಾರಕ್ಕೆ ಬಂದಾಗ ಈ ದಡದಿಂದ ಆ ದಡಕ್ಕೆ ಹೋಗಬೇಕನ್ನೋ ಇಚ್ಛೆ ಆದಾಗ ಈ ಗಾಳಿಯ ಪ್ರವಾಹಕ್ಕೆ ಸಿಲುಕಿ ನಾನು ಇಲ್ಲಿ ಬರುವಂತಾಗಿದೆ. ಈ ಎಲ್ಲ ಮಾತೆಯರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಾನು ಯಾರ ಭಕ್ತ ಅಂತಂದರೆ, ಯಾರು ಕಂಠದಲ್ಲಿ ವಿಷವನ್ನು ಧಾರಣ ಮಾಡಿದಾನಲ್ಲ ಅವನ ಭಕ್ತ, ಯಾರು ಮುಡಿಯಲ್ಲಿ ಚಂದ್ರನ ಧಾರಣ ಮಾಡಿದಾನಲ್ಲ ನಾನು ಅವನ ಭಕ್ತ, ಯಾರು ಸರ್ಪಗಳನ್ನೇ ತನ್ನ ಆಭರಣಗಳಾಗಿ ತೊಟ್ಟುಕೊಂಡಿದ್ದಾನಲ್ಲ ಆತನ ಭಕ್ತ, ಯಾರು ಗಜ ಚರ್ಮಾಂಬರವನ್ನು ಹೊತ್ತಿದಾನಲ್ಲ ಆತನೇ ನನ್ನ ಒಡೆಯ, ಯಾರು ಕೈಲಾಸದಲ್ಲಿ ವಾಸಾಗಿದ್ದಾನಲ್ಲ ಆತನೇ ನನ್ನ ಸ್ವಾಮಿ, ಯಾರು ಪಾರ್ವತಿಗೆ ಪತಿಯಾಗಿದ್ದಾನಲ್ಲ ಆತನೇ ನನ್ನ ಒಡೆಯ, ಯಾರಲ್ಲಿ 3 ನೇತ್ರಗಳದಾವಲ್ಲ ಆತನೇ ನನ್ನ ಆರಾಧ್ಯ ದೈವ. ಹೀಗೆಲ್ಲವನ್ನು ಹೇಳಿದಾಗ ತಕ್ಷಕನಿಗೆ ಬಹಳ ಸಂತೋಷ ಆಗ್ತದೆ. ನಯ ವಿನಯದಿಂದ ಆ ಮಾತುಗಳನ್ನ ಹೇಳ್ತಾನೆ ಚಂದ್ರಸೇನ. ಬಹಳ ಸಂತೋಷ ಆದಮೇಲೆ ತಕ್ಷಕ ಹೇಳ್ತಾ ಇದ್ದಾನ, ಅಪ್ಪ ನೀನು ಇಲ್ಲೇ ಇದ್ದುಬಿಡು, ಈ ಎಲ್ಲ ಭವ್ಯವಾಗಿರ್ತಕ್ಕಂಥ ನನ್ನ ಅರಮನೆಯನ್ನು ನೋಡು, ಮತ್ತು ರತ್ನಗಳಿಂದ ತುಂಬಿಕೊಂಡದ ನನ್ನ ಈ ಲೋಕ, ಹೋಗಿ ನೋಡು ಬಾ ಅಂತ ಹೇಳಿದಾಗ ಚಂದ್ರಸೇನ ಹೇಳ್ತಾ ಇದ್ದಾನೆ, ತಕ್ಷಕ ಮಹಾರಾಜ, ನಾನು ಇಲ್ಲಿ ಇರಲಿಕ್ಕೆ ಬರುವುದಿಲ್ಲ. ನನಗಾಗಿ ನನ್ನ ತಾಯಿ, ತಂದೆ, ಅಜ್ಜ ಇದ್ದಾರೆ, ನನಗೋಸ್ಕರವಾಗಿ ನನ್ನ ಪತ್ನಿ ಇದ್ದಾಳೆ, ನನಗೋಸ್ಕರವಾಗಿ ನನ್ನ ಮಾವ ಅತ್ತಿಯರಿದ್ದಾರೆ. ನಾನು ಪುನಃ ಹೋಗಬೇಕು ಅಂದಾಗ ತಕ್ಷಕ ಹೇಳ್ತಾ ಇದ್ದಾನೆ, ಚಂದ್ರಸೇನ, ಪುನಃ ನಿನ್ನ ಲೋಕಕ್ಕೆ ನೀನು ಹೋಗುವುದಾದರೆ ನನ್ನ ಲೋಕವನ್ನು ಒಂದು ಸಾರಿ ನೀನು ನೋಡಿಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಆ ನಾಗಲೋಕವನ್ನು ನೋಡ್ತಾ ಬರ್ತಾನೆ ಯಾರು? ಚಂದ್ರಸೇನ. ಆ ದಿವ್ಯವಾಗಿರ್ತಕ್ಕಂಥ ಎಲ್ಲ ಮಣಿಗಳನ್ನು ನೋಡ್ತಾನೆ. ನೋಡಿ ಬಹಳ ಸಂತೋಷವನ್ನು ಹೊಂದಿ ಪುನಃ ತಕ್ಷಕನ ಹತ್ರ ಬಂದಾಗ, ನಂಗೆ ಹೋಗಲಿಕ್ಕೆ ನೀವು ಅಪ್ಪನೇನು ಕೊಡಬೇಕು ಅಂದಾಗ ತಕ್ಷಕ ಹಾಗೆ ಸುಮ್ಮನೆ ಕಳಿಸುವುದೆಲ್ಲ ಬರಗೈಯಲ್ಲೇ ಏನು ಕೊಂಡು ಕಳಿಸ್ತಾನಂತಂದರೆ ಮುತ್ತು ರತ್ನಗಳಿಂದ ಯಾವ ತುಂಬಿರ್ತಕ್ಕಂಥ ಬಟ್ಟೆಯನ್ನು ಕೊಡ್ತಾನೆ, ಅನಂತ ರೀತಿಯ ಮಾಣಿಕ್ಯಗಳನ್ನು ಕೊಟ್ಟು ಕಳಿಸ್ತಾನೆ, ಸಾಕಷ್ಟು ಸಿರಿ ಸಂಪತ್ತನ್ನು ಕೊಟ್ಟು ನಿನ್ನ ಲೋಕಕ್ಕೆ ನೀನು ಹೋಗು ಅಂತೇಳಿ ಒಂದು ದಿವ್ಯವಾದ ಕುದುರೆ ಮೇಲೆ ಕಳಿಸಿ ಅವನನ್ನು ಕಳಿಸಿಕೊಡ್ತಾನೆ. ಅದೇ ಯಮುನಾ ದಡಕ್ಕನ ಬರ್ತಾನೆ ಯಾರು? ಚಂದ್ರಸೇನ. ಚಂದ್ರಸೇನ ಆ ಯಮುನಾ ದಡಕ್ಕೆ ಬಂದು ನಿಂದಿರ್ತಾನೆ. ಅಲ್ಲಿಯೇ ಸೀಮಂತಿ, ಆತನ ಪತ್ನಿ ಸೀಮಂತಿ ಅಲ್ಲಿಯೇ ಬಂದಿರ್ತಾಳೆ ತನ್ನ ಸಖಿಯರ ಜೊತೆಯಲ್ಲಿ. ಅವಳನ್ನು ನೋಡ್ತಾನೆ ಯಾರು? ಚಂದ್ರಸೇನ. ಗೊತ್ತಾಗ್ತದವನಿಗೆ ಇವಳು ನನ್ನ ಪತ್ನಿ ಅಂತೇಳಿ. ಆದರೆ ಅವಳ ಹತ್ರ ಹೋಗ್ತಾನೆ, ಇವಳು ಯಾರು ಅಂತ ಕೇಳ್ತಾನೆ. ಅವಳಿಗೆ ಬಹಳ ದುಃಖ ಆಗ್ತದೆ, ಹೇಳಲಿಕ್ಕೆ ಆಗೋದಿಲ್ಲ. ಅವಳ ಸಖಿಯರೇ ಹೇಳ್ತಾರೆ, ಇವಳು ಚಿತ್ರವರ್ಮನ ಮಗಳು ಸೀಮಂತಿ, ಇವಳ ಪತಿ ಚಂದ್ರಸೇನ ಇದೇ ಯಮುನಾ ದಡದಲ್ಲಿ ಬಂದು
ಆತ ಪ್ರಾಣತ್ಯಾಗ ಮಾಡಿದ್ದಾನೆ. ಅದಕ್ಕಾಗಿ ಪತಿಯನ್ನು ಕಳೆದುಕೊಂಡ ನಮ್ಮ ಯಾವ ರಾಜಕುಮಾರಿ ಬಹಳ ದುಃಖಿತಳಾಗಿದ್ದಾಳೆ ಅಂತ ಆ ಯಾವ ಸೀಮಂತಿಯ ಎಲ್ಲ ಸಖಿಯರಿಗೆ ಹೇಳಿದಾಗ ಗೊತ್ತಾಗ್ತದೆ. ಚಂದ್ರಸೇನ ಸೀಮಂತಿಗೆ ಯಾಕೆ ಗೊತ್ತಾಗಲಿಲ್ಲ ಅಂತಂದರೆ ಆತ ಬೇರೆ ಲೋಕಕ್ಕೆ ಹೋಗಿರ್ತಾನಲ್ಲ, ನಾಗಲೋಕಕ್ಕೆ. ಅಲ್ಲಿ ಹೋಗಿರುವುದರಿಂದ ಆತನ ಶರೀರದಲ್ಲಿ ಒಂದು ದಿವ್ಯಮಾನ ಒಂದು ಪ್ರಕಾಶ ಇರ್ತದೆ. ಆ ಶರೀರ ಸ್ವಲ್ಪ ಬದಲಾವಣೆ ಆಗಿರ್ತದೆ ಆ ಲೋಕಕ್ಕೆ ಹೋದ ಮೇಲೆ. ಹೀಗೆ ತನ್ನ ಪತಿಯನ್ನು ಕಂಡು ಹಿಡಲಿಕ್ಕೆ ಆಗೋದಿಲ್ಲ. ಆದರೂ ಅವಳು ಅಂತರಾತ್ಮ ಹೇಳ್ತದೆ, ಇವನನ್ನು ನಾನು ಎಲ್ಲೋ ನೋಡಿದ್ದೇನೆ, ಇವನನ್ನು ಎಲ್ಲೋ ನಾನು ಮಾತಾಡ್ಸಿದ್ದೇನೆ ಅನ್ನೋ ಅಂತರಾತ್ಮ ಹೇಳ್ತದೆ. ಆದರೆ ಪತಿವ್ರತ ಸ್ತ್ರೀ ಒಮ್ಮೆಗೆ ಇವನೇ ನನ್ನ ಪತಿ ಅಂತ ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತದೆ? ಸಾಧ್ಯ ಆಗೋದಿಲ್ಲ. ಅವಳು ಅದಕ್ಕಾಗಿ ಕಾಯ್ತಾಳೆ. ಅವಾಗ ಚಂದ್ರಸೇನ ಸೀಮಂತಿಯ ಕಿವಿಯೊಳಗೆ ಹೋಗಿ ಹೇಳ್ತಾನೆ, ನೀನು ಹೆದರ್ಲಿಕ್ಕೆ ಹೋಗಬೇಡ, ನಿನ್ನ ರಾಜಕುಮಾರ ನಿನಗೆ ಸಿಗುತ್ತಾನೆ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಆತ ಎಲ್ಲಿಗೆ ಹೋಗ್ತಾನೆ ಅಂತಂದರೆ ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಆರ್ಯಾವರ್ತ ದೇಶ ಅದರ ಹೆಸರು. ಯಾವುದ್ರಿ? ಆರ್ಯಾವರ್ತ ದೇಶ. ತನ್ನ ಅರಮನೆಗೆ ಹೋಗ್ತಾನೆ. ಹೋಗಿ ನೋಡ್ತಾನೆ, ಹೊರಗಿನ ರಾಜ್ಯರು ಬಂದು ನನ್ನ ಈ ರಾಜ್ಯವನ್ನು ಅವರು ತಮ್ಮ ಆಧೀನ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿ ಸಂದೇಶ ಕಳಿಸ್ತಾನೆ. ಇಂದ್ರಸೇನನ ಮಗ ಚಂದ್ರಸೇನ ಬಂದಿದ್ದಾನೆ, ಅವನ ರಾಜ್ಯವನ್ನು ಅವನಿಗೆ ನೀವು ಬಿಡಬೇಕು ಅಂತೇಳಿ. ಈ ಸುದ್ದಿಯನ್ನು ಕೇಳಿ ಅವರು ಯುದ್ಧವನ್ನು ಮಾಡಲಾರದೆ ಹಾಗೆ ಸುಮ್ಮನೆ ಬಿಟ್ಟು ಕೊಟ್ಬಿಡ್ತಾರೆ. ಆಯ್ತಪ್ಪ, ಇಂದ್ರಸೇನನ ಮಗ ಚಂದ್ರಸೇನ ಬಂದಿದ್ದಾನಂದರೆ ಅವರ ರಾಜ್ಯವನ್ನು ಅವ್ರಿಗೆ ನಾವು ಬಿಟ್ಟು ಕೊಡೋಣ ಅಂತ ಬಿಟ್ಟು ಕೊಡ್ತಾರೆ. ಚಂದ್ರಸೇನ ಬಂದಿದ್ದಾನೆ ನನ್ನ ಮಗ ಅನ್ನೋ ಸುದ್ದಿಯನ್ನು ಕೇಳಿದ ಇಂದ್ರಸೇನಿಗೆ ಆತನ ಪತ್ನಿಗೆ ಬಹಳ ಸಂತೋಷ ಆಗ್ತದೆ. ಸಂತೋಷದಿಂದ ಕಾರಾಗೃಹದಿಂದ ಹೊರಗೆ ಬಂದು ತಮ್ಮ ಮಗನನ್ನು ಮುದ್ದಾಡ್ತಾರೆ, ಕೊಂಡಾಡ್ತಾರೆ. ಅಪ್ಪ ಮಗನೇ ಎಲ್ಲಿ ಹೋಗಿದ್ದಿ, ಏನಾಯಿತು, ಹೇಗಾಯಿತು ಅಂತ ಎಲ್ಲ ಪ್ರಶ್ನೆಯನ್ನು ಮಾಡಿದಾಗ ಮಗ ಚಂದ್ರಸೇನ ಎಲ್ಲ ಕಥೆಯನ್ನು ವಿಸ್ತಾರವಾಗಿ ಹೇಳ್ತಾನೆ. ಹೇಳಿ ಆ ರಾಜ್ಯದಲ್ಲಿ, ಆರ್ಯಾವರ್ತ ದೇಶದಲ್ಲಿ, ಆ ದೇಶದ ರಾಜ್ಯದ ಒಂದು ಅರಮನೆಯಲ್ಲಿ ತನ್ನ ತಂದೆಯಾಗಿರುವ ಇಂದ್ರಸೇನನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ರಾಜನನ್ನಾಗಿ ಮಾಡ್ತಾನೆ ಈ ಮಗ ಚಂದ್ರಸೇನ. ಅಲ್ಲಿದೆಲ್ಲ ಕಷ್ಟ ಪರಿಹಾರ ಆದಮೇಲೆ ಪುನಃ ಎಲ್ಲಿಗೆ ಬರ್ತಾನೆ ಅಂತಂದರೆ ಮಾವನ ಮನೆಗೆ ಬರ್ತಾನೆ, ಚಿತ್ರವರ್ಮನ ಮನೆಗೆ ಬರ್ತಾನೆ. ಅಲ್ಲಿಯೂ ಕೂಡ ಪತ್ರದ ಮುಖಾಂತರ ತಿಳಿಸಿದಾಗ ಪತ್ನಿಗೂ ಕೂಡ ಬಹಳ ಸಂತೋಷ ಆಗ್ತದೆ. ಸೀಮಂತಿಗೆ ನನ್ನ ಪತಿದೇವ ಬದುಕಿ ಬರ್ತಾ ಇದ್ದಾನೆ ಅನ್ನೋ ಸುದ್ದಿ ಗೊತ್ತಾಗ್ತದೆ. ತಂದೆಯಾದಂಥವನು ಚಿತ್ರವರ್ಮ ತನ್ನ ಮಗಳನ್ನು ಕರೆಸಿ, ಅಮ್ಮ ನೀನು ವಿಧವೆಯಲ್ಲ, ನೀನು ಸುಮಂಗಲಿ, ಷೋಡಶೋಪಚಾರಗಳಿಂದ ಅಲಂಕೃತಳಾಗತಕ್ಕಂಥ ನೀನು ಸುಮಂಗಲಿದ್ದೀಯಮ್ಮ. ಈ ಎಲ್ಲ 16 ಥರದ ಉಪಚಾರಗಳನ್ನು ನೀನು ಮಾಡಿಕೊ. ಪತಿವ್ರತ ಸ್ತ್ರೀಯರಾದಂಥವರು ಮುತ್ತೈದೆ ಹೆಣ್ಣುಮಕ್ಕಳು ಅವಶ್ಯವಾಗಿ 16 ಥರದ ಶೃಂಗಾರವನ್ನು ಪ್ರತಿದಿನ ಮಾಡಿಕೊಳ್ಳಲೇಬೇಕು. ಅದು ಮುತ್ತೈದೆಯರ ಲಕ್ಷಣ. ನೀನು ಷೋಡಶೋಪಚಾರ ಅಂತಂದರೆ 16 ತರಹದ ಸುಮಂಗಲಿಯರು ಹಾಕಿಕೊಳ್ತಕ್ಕಂಥ ಬಳೆ, ಕುಂಕುಮ, ಕಾಡಿಗೆ ಹೂವು, ಕಾಲುಗೆಜ್ಜೆ, ಕೈಯಲ್ಲಿ ಬಳೆ, ನತ್ತ, ಆಮೇಲೆ ಮಂಗಲಸೂತ್ರ, ಕಿವಿಯಲ್ಲಿ ಓಲೆ, ಈ ಎಲ್ಲವನ್ನು ನೀವು ಧಾರಣ ಮಾಡ್ಕೊಂಡು ತಿಳಿದಾಗ ಮಗಳನ್ನು ಯಾವ ಇನ್ನುಳಿದ ಸಖಿಯರಿಂದ ಶೃಂಗಾರ ಮಾಡಲಿಕ್ಕೆ ಹಚ್ತಾನೆ. ಶೃಂಗಾರ ಮಾಡಿದಾಗ ಬಹಳ ಸಂತೋಷದಿಂದ ತನ್ನ ಅಳಿಯನನ್ನು ಸತ್ಕಾರ ಮಾಡ್ತಾರೆ. ಆ ಸತ್ಕಾರದಲ್ಲಿ ಪುನಃ ಆ ಯಾವ ತನ್ನ ಮಗಳಾಗಿರ್ತಕ್ಕಂಥ ಸೀಮಂತಿಯನ್ನು ಅಳಿಯನಾಗಿರ್ತಕ್ಕಂಥ ಚಂದ್ರಸೇನನನ್ನು ಆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಪುನಃ ಮತ್ತೆ ವಿವಾಹವನ್ನು ಮಾಡಿ ಎಲ್ಲರೂ ಪತಿ ಪತ್ನಿ ಮಾವ ಆಮೇಲೆ ಅತ್ತೆ ಎಲ್ಲರೂ ಕೂಡ ತಮ್ಮ ರಾಜ್ಯದಲ್ಲಿ ಸುಖವಾಗಿ ಇರ್ತಾರೆ. ಈ ಪುನಃ ಯಾವ ಪತಿಯೂ ಕೂಡ
ಶ್ರೀಮಂತಿಯ ಪತಿಯಾಗಿರ್ತಕ್ಕಂಥ ಚಂದ್ರಸೇನನು ಕೂಡ ಪುನಃ ಬದುಕಿ ಬರಬೇಕಾಗಿತ್ತು ಅಂತಂದರೆ ಅದಕ್ಕೆ ಕಾರಣ ಯಾಜ್ಞವಲ್ಕ್ಯರ ಪತ್ನಿಯಾಗಿರ್ತಕ್ಕಂಥ ಮೈತ್ರಾದೇವಿ ಹೇಳಿಕೊಟ್ಟಿರ್ತಕ್ಕಂಥ ಸೋಮವಾರದ ವ್ರತ, ಅದು ಭಗವಾನ್ ಶಂಕರನ ವ್ರತ. ಆ ಪೂಜದ ಫಲದಿಂದಲೇ ಆ ಶ್ರೀಮಂತಿಯ ಪತಿ ಚಂದ್ರಸೇನ ಬದುಕಿ ಬರ್ತಾನೆ. ಹೋದ ರಾಜ್ಯವು ಕೂಡ ಪುನಃ ವಾಪಸ್ ಬರ್ತದೆ. ನಂಬಿಕೆ ಇರಬೇಕು. ನಂಬಿ ಕರೆದರೆ ಓ ಎನ್ನನ ಶಿವನು ಅಂತ ಯಾರು ಅಣ್ಣ ಬಸವಣ್ಣನವರು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಎಲ್ಲಿ ನಂಬಿಕೆ ಅದ, ಎಲ್ಲ ಶ್ರದ್ಧೆ ಅದ, ಅಲ್ಲೇ ಪರಮಾತ್ಮನ ವಾಸ ಇರ್ತದೆ. ನಂಬಿಕೆ ಇಲ್ಲ ಅಂತಂದರೆ ಭಗವಂತ ನಮಗೆ ಒಲಿಯುವುದಿಲ್ಲ. ಇರ್ತಾನೆ ಇಲ್ಲ. ಹಾಗೆ ಯಾವ ಚಂದ್ರಸೇನ ಆಮೇಲೆ ಆತನ ಪತ್ನಿ ಶ್ರೀಮಂತಿ ಇಬ್ಬರು ಭಗವಾನ್ ಶಂಕರನ ಭಕ್ತರಾಗಿ ಪ್ರತಿದಿನ ತಮ್ಮ ಅರಮನೆಯಲ್ಲಿ ಭಗವಾನ್ ಭೋಲೆನಾಥನ ಪೂಜೆಯನ್ನು ಮಾಡ್ತಾ ಸತ್ಯ ಧರ್ಮ ನ್ಯಾಯ ನೀತಿಯಿಂದ ತಮ್ಮ ರಾಜ್ಯವನ್ನು ಆಳ್ತಾರೆ. ಎಲ್ಲ ಪ್ರಜೆಗಳಿಗೂ ಕೂಡ ಅವರ ರಾಜ್ಯಭಾರವನ್ನು ನೋಡಿ ಸಂತೋಷ ಆಗ್ತದೆ. ಯಾವ ರಾಜ ಆ ರಾಜ್ಯದಲ್ಲಿ ಧರ್ಮಾತ್ಮನಾಗಿರ್ತಾನೋ ಆ ರಾಜ್ಯದಲ್ಲಿ ಮಳೆ ಸಂಪೂರ್ಣವಾಗಿ ಮಳೆ ಆಗಲಿಲ್ಲ ಅಂತಂದರೂ ಕೂಡ ಭೂತಾಯಿ ಋತುಮಾನಗಳ ತಕ್ಕಂತೆ ಹೂವು ಹಣ್ಣ ಫಲ ಧನ ಧಾನ್ಯಗಳನ್ನು ಕೊಡ್ತಾಳೆ. ಭೂತಾಯಿ ಯಾವ ರಾಜ್ಯದಲ್ಲಿ ರಾಜ ಧರ್ಮಿಷ್ಠನಾಗಿರ್ತಾನೋ ಆ ರಾಜ್ಯದಲ್ಲಿ ತಂದೆಯ ಮುಂದೆ ಮಕ್ಕಳ ಮರಣವನ್ನು ಹೊಂದುವುದಿಲ್ಲ. ಯಾವ ರಾಜ್ಯದಲ್ಲಿ ರಾಜ ಸತ್ಯವಂತನಾಗಿರ್ತಾನೋ ಆ ಸತ್ಯವಂತನ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಕೂಡ ಸತ್ಯವಂತರಾಗಿರ್ತಾರೆ. ಅದಕ್ಕೆ ಯಥಾ ರಾಜ ತಥಾ ಪ್ರಜಾ ಅಂತ ತಿಳ್ಕೊಂಡು ಬಂದಿದ್ದಾರಲ್ಲ. ರಾಜ ಮೊದಲು ಧರ್ಮಿಷ್ಠನಾಗಿರಬೇಕು, ಧರ್ಮವಂತನಾಗಿರಬೇಕು, ಧರ್ಮವನ್ನು ತಿಳ್ಕೊಂಡವನಾಗಿರಬೇಕು, ಸತ್ಯವನ್ನು ಸರಿಯಾಗಿ ಅರ್ಥ ತಿಳ್ಕೊಂಡವನಾಗಿರಬೇಕು. ಹಾಗೆಯೇ ಸತ್ಯ ಧರ್ಮ ನಿಷ್ಠೆಯಿಂದ ಆತ ರಾಜ್ಯ ಆಳಿದ್ದ ಅಂತಂದರೆ ಆ ರಾಜ್ಯದಲ್ಲಿ ಬರಗಾಲ ಅನ್ನೋದೇ ಬರುವುದೇ ಇಲ್ಲ. ಪ್ರಜೆಗಳು ಅಷ್ಟು ಸುಖವಾಗಿರ್ತಾರೆ. ಅದೇ ರೀತಿಯಾಗಿ ತಮ್ಮ ರಾಜ್ಯ ಭಾರವನ್ನು ನೆರವೇರಿಸಿಕೊಂಡು ಹೋಗ್ತಾರೆ ಯಾರು? ಚಂದ್ರಸೇನ.